ಉಮೇಶ್ ಯಾರು ನೋಡಿ. ಏನ್ರಿ ಅದು? ನಮಸ್ಕಾರ ಸರ್. ನಮಸ್ಕಾರ. ಏನ್ ವಿಷಯ? ಯಾರು ಬೇಕು? ಅದು ಡೈರೆಕ್ಟರ್ ಸರ್ನ ನೋಡ್ಬೇಕಾಗಿತ್ತು. ನನ್ನ ಹೆಸರು ಮನೋಜ್ ಅಂತ ಸರ್. ಯಾಕೆ ನೋಡ್ಬೇಕು? ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಾನ್ಸ್ ಕೇಳ್ಕೊಂಡ್ ಬಂದಿದ್ದೆ. ಅವ್ರು ಇವತ್ತು ಬರಕ್ ಹೇಳಿದ್ರು, ಅದಕ್ಕೆ ಬಂದೆ ಸರ್. ಓಹೋ, ಚಾನ್ಸ್ ಕೇಳ್ಕೊಂಡ್ ಬಂದಿದ್ಯಾ? ಹೌದು ಸರ್. ಡೈರೆಕ್ಟರ್ನು ಬಂದಿಲ್ಲ, ವೆಯ್ಟ್ ಮಾಡು. ಓಕೆ. ನಿದ್ದೆ ಬರ್ತಾ ಇದೆ, ಟೀ ಹೇಳು. ನಿಮ್ ಡೈರೆಕ್ಟರ್ ಬೆಳಿಗ್ಗೆ 6 ಗಂಟೆಯಿಂದ ಕಾಯಿಸಿ ನಮ್ ಪ್ರಾಣ ತಿಂತಿದ್ದಾರೆ. ಅವ್ರು ಹಾಗೇನೆ ಸರ್, ಶೂಟಿಂಗ್ ಅಲ್ಲಿ ಬೆಳಿಗ್ಗೆ 7 ಗಂಟೆಗೆ ಫಸ್ಟ್ ಶಾಟ್ ತೆಗಿತೀನಿ ಅಂತ ಹೇಳ್ಬಿಟ್ಟು ನಮ್ ಪ್ರಾಣನೂ ತೆಗಿತಾರೆ. ಸರ್ ನೀವೇನೇ ಹೇಳಿ ಸರ್, ನಮ್ ಡೈರೆಕ್ಟ್ರು ಕತೆನ ತೆಲುಗು ಮಲಯಾಳಂ ತಮಿಳಿಂದ ಕದ್ದು ಮಾಡಿದ್ರು ಸಿನಿಮಾ ಮಾತ್ರ ಸಿನ್ಸಿಯರ್ ಮಾಡ್ತಾರೆ ಸರ್. ಸರ್ ನಮಸ್ಕಾರ ಸರ್. ಏನಯ್ಯ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಸರ್. ಏನ್ ವಿಷಯ? ಏನಿಲ್ಲ ಸರ್, ನೀವು ಹೋದ್ ಪಿಕ್ಚರ್ ಟೈಮಲ್ಲಿ ಬಂದಾಗ ಹಾ? ನೆಕ್ಸ್ಟ್ ಪಿಕ್ಚರ್ ಬಾ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರಿ. ಹಾ ಸರಿ, ಒಳಗ್ ಬಾ. ಅಪ್ಪ ಆಂಜನೇಯ ಕಾಪಾಡಪ್ಪ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಬಾ ಮರಿ ಕೂತ್ಕೋ. ಹಾ. ಕೂತ್ಕೋ. ಇರ್ಲಿ ಸರ್ ಇರ್ಲಿ. ಯಾವಾಗ ಬಂದ್ರೆ? 5:30 ಬಂದೆ ಸರ್. ಪರವಾಗಿಲ್ವೇ? ನಿಮ್ ಟೈಮಿಂಗ್ ಬಗ್ಗೆ ಗೊತ್ತಲ್ಲ ಸರ್, ಅದಕ್ಕೆ 4 ಗಂಟೆ ಮೊದಲೇ ಬಂದೆ. ನಿಜವಾಗ್ಲೂ ನೀವು ತುಂಬಾ ಗ್ರೇಟ್ ಸರ್. ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನು ಒಬ್ಬ ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ಸಿನ್ಸಿಯರಿಟಿನೇ ಕಾರಣ. ಕರೆಕ್ಟ್ ಸರ್. ನಾನು ಈ ಫಿಲ್ಮ್ ಫೀಲ್ಡ್ ಬರಬೇಕಾದ್ರೆ ಸ್ಫೂರ್ತಿ ಏನ್ ಗೊತ್ತಾ? ಏನ್ ಸರ್? ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಫೀಲ್ಡ್ ನಲ್ಲಿ ವ್ಯವಸಾಯ ಮಾಡ್ತಿದ್ದೆ. ಆಗ ನಾನು ಹುಡ್ತಾ ಇದ್ದ ನೇಗಿಲು ತುದಿಗೆ ಆ ಜನಕಮಾರಾಧನಿಗೆ ಸೀತಾದೇವಿ ಸಿಕ್ತ ಹಾಗೆ ನನಗೆ ಒಂದು ಫಿಲ್ಮ್ ರೋಲ್ ಸಿಕ್ತು. ತಕ್ಕಂತ ಯೋಚನೆ ಮಾಡಿದೆ, ಫಿಲ್ಮ್ ಫೀಲ್ಡ್. ನಾನು ಫಿಲ್ಮ್ ಫೀಲ್ಡ್ಗೆ ಎಂಟ್ರಿ ಆಗ್ಬೇಕು ಅಂತ ಆ ದೇವರ ಪ್ರೇರಣೆ ಆಗಿದೆ ಅಂತ ಅನಿಸ್ತು. ನೆಕ್ಸ್ಟ್ ಡೇನೆ ನಾನು ಬಂದು ಫಿಲ್ಮ್ ಫೀಲ್ಡ್ಗೆ ಎಂಟ್ರಿ ಆದೆ. ಇವತ್ತು ಈ ಪೊಸಿಷನ್ ಬಂದಿದ್ದೀನ್ರಿ. ಗ್ರೇಟ್ ಸರ್. ಓಹೋ, ನನ್ ಮೆಗಾ ಸೀರಿಯಲ್ ಎಪಿಸೋಡ್ ಡೈರೆಕ್ಟರ್. ಹೇಳಪ್ಪ. ಸರ್ ಇವತ್ತು ಶೂಟಿಂಗ್ಗೆ ಸ್ಕ್ರಿಪ್ಟ್ ಇಲ್ಲ ಸರ್. ಸ್ಕ್ರಿಪ್ಟಾ? ಲಾಸ್ಟ್ ಎಪಿಸೋಡ್ ಎಲ್ಲಿಗೆ ಮುಗೀತು? ಅದೇ ಸರ್, ಆಕ್ಸಿಡೆಂಟ್ ಆಗಿರೋ ತಾಯಿ ನೋಡ್ಬೇಕು ಅಂತ ಹೀರೋ ಸ್ಕೂಟರ್ ತಗೊಂಡು ಹೋಗುವಾಗ ಸ್ಕೂಟರ್ ಪಂಚರ್ ಆಗಿತ್ತಲ್ಲ ಸರ್. ಸರಿ, ಈ ಎಪಿಸೋಡ್ ನಲ್ಲಿ ಹೀರೋ ಸ್ಕೂಟರ್ನ ಪಂಚರ್ ಅಂಗಡಿ ತಗೊಂಡೋಗಿ ಪಂಚರ್ ಹಾಕ್ಸೋದು, ಆ ಕಡೆ ತಾಯಿಗೆ ಆಪರೇಷನ್ ಮಾಡೋದು, ಎರಡನ್ನೂ ತೋರ್ಸು. ಇದೇ ಇವತ್ತಿನ ಎಪಿಸೋಡ್. ಸರ್ ಎಪಿಸೋಡ್ ಎಂಡ್ ಏನಾದ್ರು ಬ್ಯಾಂಕ್ ಬೇಕಲ್ಲ ಸರ್. ಬ್ಯಾಕ್ ವಿಲ್ ಪಂಚರ್ ಹಾಕ್ಸ್ಕೊಂಡು ಹೀರೋ ಹೊರಡ್ತಾನೆ, ಫ್ರಂಟ್ ವಿಲ್ ಪಂಚರ್ ಆಗೋಗುತ್ತೆ ಅಷ್ಟೇ. ಏನ್ ಮರಿ, ನನ್ ಸೀರಿಯಲ್ ಎಲ್ಲ ನೋಡ್ತಿದ್ಯಾ? ಅಯ್ಯೋ ನೋಡ್ತಾ ಇದೀನಿ ಸರ್, ಸೂಪರ್ ಆಗಿದೆ. ಗುಡ್, ವೆರಿ ಗುಡ್. ಕೂತ್ಕೋ ಮರಿ, ಕೂತ್ಕೋ. ನೋಡಕ್ಕೆ ಡಾನ ಸಿನ್ಬೇಕು. ಈಗ ಕತೆ ಬರೋಣ. ನಾನು ಹೇಳಿದ ಕ್ಯಾಸೆಟ್ನೆಲ್ಲ ತಂದಿದ್ದೀರಾ? ಹಿಂದಿ, ತಮಿಳು, ತೆಲುಗು ಎಲ್ಲ ತಂದಿದ್ದೀನಿ ಸರ್, ತೊಗೊಳ್ಳಿ ಸರ್. ವೆರಿ ಗುಡ್. ಕೊಡಿ ಕೊಡಿ ಕೊಡಿ. ಸರ್ ಈ ಸಿಡಿಗಳನ್ನು ನೋಡಿ ರೀಮಿಕ್ಸ್ ಮಾಡಿ ಸ್ಟೋರಿ ಮಾಡಿದ್ ನಾನು. ಅದಕ್ಕೇನ್ ಮಾಡ್ಬೇಕು? ಅಟ್ಲೀಸ್ಟ್ ಈ ಸಾರಿ ಕತೆಗೆ ನನ್ನ ಹೆಸರು ಹಾಕಿದ್ರೆ. ಹಾಗೆ ನೋಡಿದ್ರೆ ಆ ಸಿಡಿಗೆಲ್ಲ ದುಡ್ಡು ಕೊಟ್ಟು ತರಿಸಿದ್ ನಾನು, ಆ ಕತೆಗೆ ನನ್ನ ಹೆಸರು ಹಾಕ್ಬೇಕು. ಅದೆಲ್ಲ ಆಗೋದಿಲ್ಲ ರೀ. ಸ್ಟೋರಿ ಯಾವಾಗಲೂ ಡೈರೆಕ್ಟ್ ಹೆಸರಲ್ಲಿ ಇದ್ರೆ ಅದಕ್ಕೊಂದು ವ್ಯಾಲ್ಯೂ. ಯೋಚನೆ ಮಾಡಿ ನೋಡಿ ನೀವು. ಸರ್ ಈ ಸಲ ಮಾತ್ರ ನಾನು ಅಲೋ ಮಾಡಲ್ಲ ಸರ್, ನನ್ನ ಹೆಸರು ಹಾಕ್ಬೇಕು ಪ್ಲೀಸ್. ಸರ್ ಎಕ್ಸ್ಕ್ಯೂಸ್ ಮಿ ಸರ್, ಈ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಸರ್. ಏನಪ್ಪಾ ಅದು? ಈ ಸಿಡಿಗಳನ್ನೆಲ್ಲ ತಂದ್ರಲ್ಲ ಸರ್, ಆ ಅಂಗಡಿ ಹೆಸರೇ ಇಟ್ಬಿಡಿ, ಸ್ಟೋರಿ ಬೈ ಚರಿಷ್ಮಾ ವಿಡಿಯೋ ಲೈಬ್ರರಿ ಅಂತ. ಬಹಳ ಚೆನ್ನಾಗಿರುತ್ತೆ. ನನ್ನ ಮಗನೇ ಇನ್ನೊಂದ್ಸಲ ಈ ಕಡೆ ಏನಾದ್ರು ಬಂದ್ರೆ ನಿಜ ಹೇಳಕ್ ನಾಲ್ಗೆ ಇರಲ್ಲ. ಹೋಗ. ಏ ಪುಟ್ಟವ, ತಗೊಂಡ್ ಬಾ. ಮತ್ತೆ ಏನ ಇಲ್ಲ ಕೂತಿದ್ಯಾ? ಅಯ್ಯೋ ಇರವ. ಅಯ್ಯ ಕುಂತ್ರೆ ಅದೇ ಕುಂತ್ಕೊಂಡ್ಬಿಡ್ತೀಯ, ತೆಗಿ ನೀನು. ಎಷ್ಟು ಚೆನ್ನಾಗಿದ್ದಾಳೆ. ಸ್ವಲ್ಪ ಸ್ವಲ್ಪ ಈ ಕಡೆ ಬಾರಿ. ಸರ್ ನಾನು ಹೆಲ್ಪ್ ಮಾಡ್ತೀನಿ ಸರ್. ಇಲ್ಲ ಪರವಾಗಿಲ್ಲ ಬಿಡಿ. ಅಯ್ಯೋ ಪರವಾಗಿಲ್ಲ ಬಿಡಿ ಸರ್, ನಾನು ಹೆಲ್ಪ್ ಮಾಡ್ತೀನಿ. ಸ್ವಲ್ಪ ಅವ್ರು ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಆ ಕಡೆ ಬರ್ಕೊಳ್ಳಿ. ರೀಡಿಂಗ್ ಹೇಳಿ. 36, 28, 36. ಏನಪ್ಪ ಇದು? ಬಿಟ್ರೆ ಏನ್ ರೀಡಿಂಗ್ ಹೇಳ್ತಾ ಇದ್ದೀರಾ?
ಅವ್ರು ಏನ್ ರೀಡಿಂಗ್ ಹೇಳ್ತಾ ಇದ್ದಾರೆ ಅಂತ ನನಗ್ ಮಾತ್ರ ಗೊತ್ತು ಅಲ್ವಾ ಸರ್? ಹೌದು ರಮಯ್ಯ ಬಾಯ್ ಒಂಚೂರು. ರಮಯ್ಯ ಇವತ್ತು ನಿನಗೆ ಫುಲ್ ಬಾಟ್ಲು ಕೊಡಿಸ್ಬಿಡ್ತೀನಿ ಕಡೆಯ. ಯಾರಯ್ಯ ಅದು ಸೂಪರ್ ಆಗಿದ್ದಾಳೆ. ಯಾರು ಆ ಕರಿ ಸೀರೆ ಕರಿ ರವಕೆ ಹಾಕೊಂಡವಳಲ್ಲ ಅವಳು ತಾನೇ? ಅವಳ ಹೆಸರೇನು? ಕೆಂಪಿ. ನನ್ನ ಮಗಳು. ಯಾಕೆ ಸೀಟ್ ಇದೆಯಲ್ಲ ಕೂತ್ಕೊಳ್ಳೆ. ಬೇಡ ಕಣೆ, ನಾನು ನಿಂತ್ಕೊಂಡೆ ಟ್ರಾವೆಲ್ ಮಾಡ್ತೀನಿ. ಮಜಾ ಕೊಡಕ್ ಅವ್ರಿಗೂ ಕಂಫರ್ಟು, ಮಜಾ ತಗೊಳಕ್ ನಂಗೂ ಕಂಫರ್ಟು. ಆಂಟಿ ಸೀಟ್ ಇದೆ ಕೂತ್ಕೊಳ್ಳಿ. ನೋ ಥ್ಯಾಂಕ್ಸ್, ನನಗೂ ನಿಮ್ ತರನೇ ನಿಂತ್ಕೊಂಡು ಟ್ರಾವೆಲ್ ಮಾಡೋದೇ ಕಂಫರ್ಟ್. ಯಾಕ್ರಿ ಉಜ್ಕೊಂಡು ಹೋಗ್ತಿದ್ದೀರಾ? ಇದು BTS ಬಸ್ಸು. ಸಿಕ್ಕಾಪಟ್ಟೆ ರಶ್ ಇರುವಾಗ ಈ ಉಚ್ಚಾಟ ಎಲ್ಲ ಕಾಮನ್ನು. ನಿಮಗೆ ಬೇಡ ಅಂದ್ರೆ ಕಾರ್ ತಗೊಂಡು ಕಾರಲ್ಲಿ ಓಡಾಡಿ. ಟಿಕೆಟ್ ಟಿಕೆಟ್. ಯಾರಿ ಅದು ಹಿಂದೆ ಇರೋರು? ದುಡ್ಡು ಪಾಸ್ ಮಾಡಿ ಟಿಕೆಟ್ ತಗೊಳ್ಳಿ. ಒಂದು ವಿಧಾನಸೌಧ ಕೊಡಿ. ಇರೋದೊಂದು ವಿಧಾನಸೌಧ, ನೀವೇ ತಗೊಂಡ್ಬಿಟ್ರೆ ನಮ್ಮ MLA ಕಿತ್ತಾಡಕ್ಕೆ ಎಲ್ಲಿ ಹೋಗ್ತಾರೆ? ಒಂದು MG ರೋಡ್ ಕೊಡಿ. 3 ರೂಪಾಯಿ ಕೊಟ್ಟು MG ರೋಡ್ ಕೇಳ್ತೀರಾ? ತಗೊಳ್ಳಿ. ಯಾರ್ರಿ ಅದು ಹಿಂದೆ? ಏಯ್, ಇಲ್ಲಿಗೆ ಬಂದು ಟಿಕೆಟ್ ಕೊಡ್ರಿ. ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಬೇರೆಯವರೆಲ್ಲ ತಗೊಂತ ಇಲ್ಲ. ನಿಂದೇನ್ ಸ್ಪೆಷಲು? ನಾನ್ ಟಿಕೆಟ್ ಕೊಡೋದು ಈಗೇನೆ. ನಿನಗೆ ಇಷ್ಟ ಇದ್ರೆ ತಗೋ, ಇಲ್ಲ ಅಂದ್ರೆ ಬಸ್ ಇಳಿದು ಬೇರೆದ್ರಲ್ಲಿ ಹೋಗು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀನ್ ಮಾಡೋದ್ ನ್ಯಾಯನಾ? ಏನು ಬಿಟ್ರೆ ತುಂಬಾ ಮಾತಾಡ್ತಾ ಇದ್ಯಾ? ಮೊದಲು ಕೆಳಗಿಳಿ. ಹಾ 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 ಇಳಿತೀನಿ. ಅದಕ್ ಮುಂಚೆ ತಗೋ ಈ ಮೆಮೊ. ಸರ್ ನೀವು? ಎಸ್, ವಿಜಿಲೆನ್ಸ್ ಆಫೀಸರ್. ನಾನಿರುವುದೇ ನಿಮಗಾಗಿ ಕಣ್ಣೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್, ನೀವು ಐ ಆಮ್ ಜನಾರ್ದನ್ ಫ್ರಮ್ ಸೂರ್ಯ ಮಾರ್ಕೆಟಿಂಗ್, ಸೇಲ್ಸ್ ಪರ್ಸನ್. ಸರ್, ನೀವು ಏನೇನ್ ಪ್ರಾಡಕ್ಟ್ ಸೇಲ್ ಮಾಡ್ತೀರಾ? ಸೋಡಾ ಮೇಕರ್, ವೆಜಿಟೇಬಲ್ ಚಾಪರ್ಸ್. ಡೆಮಾನ್ಸ್ಟ್ರೇಟ್ ಮಾಡ್ತೀರಾ? ಶೂರ್ ಸರ್, ಶೂರ್. ಯಾ ಯಾ, ಪ್ಲೀಸ್ ಕಮ್ ಇನ್. ಎಸ್ ಸರ್. ಗ್ಲಾಸು ವಾಟರ್. ಸರ್, ಮೊದಲು ನೀವು ಈ ಕ್ಯಾಪ್ ಅನ್ನ ತೆಗಿಬೇಕು. ನಂತರ ಇದರಲ್ಲಿ 250 to 300 ml ನೀರನ್ನ ಹಾಕ್ಬೇಕು. ಈ ತರ ಹಾಕ್ಬೇಕು ಸರ್. ಇದು ತುಂಬಿದ ನಂತರ ಇದನ್ನ ಮುಚ್ಚಿ ಈ ಬಟನ್ ನ 3 ಬಾರಿ ಪ್ರೆಸ್ ಮಾಡ್ಬೇಕು ಸರ್. 3 times. 1, 2 and 3. ಸರ್, ಯುವರ್ ಸೋಡಾ ಇಸ್ ರೆಡಿ. ಹ್ಯಾವ್ ಇಟ್ ಸರ್. ಬರೀ ಸೋಡಾ ಕುಡಿದ್ರೆ ಟೇಸ್ಟ್ ಇರೋದಿಲ್ಲ. ದಿಸ್ ಇಸ್ ವೆರಿ ಗುಡ್ ಟೇಸ್ಟ್. ಅದೇನೋ ವೆಜಿಟೇಬಲ್ ಚಾಪರ್ಸ್ ಏನೋ ಇದೆ ಅಂದ್ರಲ್ಲ, ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀರಾ? ಶೂರ್ ಸರ್, ಶೂರ್. ದಿಸ್ ಇಸ್ ಕಟರ್ ಸರ್. ಕ್ಯಾರೆಟ್, ಸೌತೆಕಾಯಿ. ಸರ್, ವೆಜಿಟೇಬಲ್ಸ್ ರೆಡಿ ಸರ್. ಥ್ಯಾಂಕ್ ಯು. ಒನ್ ಮೋರ್ ಗ್ಲಾಸ್ ಸೋಡಾ ಪ್ಲೀಸ್. ಡೆಫಿನೆಟ್ಲಿ ಸರ್, ಶೂರ್ ಸರ್. ಸರ್, ಸೋಡಾ ರೆಡಿ ಸರ್. ಥ್ಯಾಂಕ್ ಯು. ವೆಲ್ಕಮ್, ವೆಲ್ಕಮ್ ಸರ್. One more little vegetable and one more glass soda, please. Sure, sir, sure. Yeah.
ಗುಡ್ ವೆರಿ ಗುಡ್. ನೈಸ್ 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 ಸರ್ ಟ್ಯಾಂಟರಾನ್, ಇವತ್ತಿನ ಊಟ ರೆಡಿ ತಗೊಳ. ನನ್ನ ಮಗನೇ, ಅವನು ಒಂದಿಟ್ಟ, ನೀನು ಒಂದು ಡಜನ್ ಇಡ್ತೀಯಾ? ಲೋ ಜನ್ನಿ, ಪ್ರೊಫೆಷನಲ್ ಇದೆಲ್ಲ ಸಹಜ ಕಣ. ಡೋಂಟ್ ವರಿ, ಬಾ ತಗೋ ತಿನ್ನು. ಸುಮ್ನೆ ರೇಕ್ಸ್ ಬೇಡ ಕಣ. ಏ ಒಂದ್ ಸಣ್ಣ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತಲ್ಲೋ. ನಿನ್ ತರ ನಮಗೂ ಅಪ್ಸೆಟ್ ಆಗಿದೆ. ನನ್ ಮುಖ ನೋಡು, ಆಫೀಸರ್ ಕೈಯಲ್ಲಿ ಮೆಮೊ ತಗೊಂಡವನ್ ತರನ ಇದೆ. ಅವನ್ ಮುಖ ನೋಡು, ಗಾರ್ವನ್ ಕೈಯಲ್ಲಿ ಉಗಿಸ್ಕೊಂಡವನ್ ತರನ ಇದೆ. ಇವನ್ ಮುಖ ನೋಡು, ಗಾಂಧಿನಗರದ ಸಿನಿಮಾ ಜನರು ಕತ್ತಿಳಿದು ಆಚೆ ತಬ್ಬಿದ ತರನ ಇದೆ. ಮಾನ ಮರ್ಯಾದೆ ಇಲ್ದಿರೋ ಜನ್ಮ ನಿಮ್ದು. ನಾನ್ ಹಾಗಲ್ಲಪ್ಪ. ಲೋ ಮುಚ್ಕೊಂಡಿರ್ತೀಯ. ಇವತ್ತೇನಾರು ಚಾನ್ಸ್ ಸಿಕ್ಕಿದ್ರೆ ಒಂದ್ ಒಳ್ಳೆ ಕತೆ ಹೇಳೋಣ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ನೀನ್ ಮಾಡಿರೋ ಕಥೆಗಳೆಲ್ಲ ನಮ್ಗೆ ಗೊತ್ತು, ಎಲ್ಲ ಡಬ್ಬಾ ಕಥೆಗಳು. ಇನ್ನೇನ್ ಹೊಸ ಕಥೆ ಹೇಳಕ್ ಹೋಯ್ದಪ್ಪ? ಲೋ ನಿಜ ಹೇಳ್ತಾ ಇದೀನೋ. ಇವತ್ತು ಮನೆಯಿಂದ ಹೋಟ್ಲಿಗೆ ಹೋಗೋ ದಾರಿಲಿ ಒಂದ್ ಒಳ್ಳೆ ಕತೆ ಮಾಡಿದ್ನಮ್ಮ. ಟೈಟ್ಲ್ ಏನ್ ಗೊತ್ತಾ? ಹುಡುಗಿಗಾಗಿ. ಸೈಡ್. ಓಪನಿಂಗ್ ನಲ್ಲಿ ಬಿಲ್ಡಪ್ ಜಾಸ್ತಿ ಆಯ್ತು. ಲಾ ನಿನ್ನ ಈ ಗಾಂಧಿನಗರ್ ಸ್ಟೈಲ್ ಬಿಟ್ಟು ಎಲ್ರಿಗೂ ಅರ್ಥ ಆಗೋ ತರ ಸಿಂಪಲ್ ಆಗಿ ಕತೆ ಹೇಳ್ತೀಯಾ? ಓಕೆನಮ್ಮ. ನೋಡ್ರ, ಇವತ್ತಿನ ಪರಿಸ್ಥಿತಿಲಿ ಹೆಣ್ಣಿನ ಮೇಲೆ ನಡೀತಾ ಇರೋ ದೌರ್ಜನ್ಯ, ಶೋಷಣೆ, ಭ್ರೂಣ ಹತ್ಯೆ ಇದನ್ನೆಲ್ಲ ಪಾಯಿಂಟ್ಸ್ ಆಗಿ ಇಟ್ಕೊಂಡು ಒಂದ್ ಕತೆ ಮಾಡಿದೀನಿ. ಇದೇ ರೀತಿ ಹೆಣ್ಣಿನ ಮೇಲೆ ಶೋಷಣೆ ಕಂಟಿನ್ಯೂ ಆದ್ರೆ ಇನ್ನು 50 ವರ್ಷಕ್ಕೆ ಈ ಭೂಮಿ ಮೇಲೆ ಇಡೀ ಹೆಣ್ಣಿನ ಸಂತತಿನೇ ಖಾಲಿಯಾಗಿ ಗಂಡನ್ನೇ ಮದುವೆ ಆಗ್ಬೇಕಾಗಿ ಬರುತ್ತೆ. ಹೆಣ್ಣು ಸಂಗಾತಿನೇ ಇಲ್ದೆ ಗಂಡು ಹುಚ್ಚುಚ್ಚಾಗಿ ಅಲಿಬೇಕಾಗಿ ಬರುತ್ತೆ. ಆಮೇಲೆ ಹೆಣ್ಣು ಸಂಗಾತಿಗೋಸ್ಕರ ಗಂಡು ಯಾವ್ಯಾವ ರೀತಿ ಕಷ್ಟ ಪಡ್ತಾನೆ ಅನ್ನೋದೇ ನನ್ ಸಬ್ಜೆಕ್ಟ್. ಹೇಗಿದ್ಯಮ್ಮ? ಎಲ್ಲೋ ಇಟ್ಟಿದ್ದೆ ಈ ಕಥೆನ. ನೀನೀಗ ಹೇಳ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ನಮ್ಮ. ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದ? ಬೇಡ ಅನ್ಬಿಟ್ಟು ಹೊಡೀರೋ. ಕಾರಣ ಹೇಳ್ಬೇಕಂತೆ ಕಾರಣ. ನನ್ನ ಮಗನೇ, ನಮ್ಮ ಸುತ್ತ ನಡೆಯೋ ರಿಯಲ್ ಇನ್ಸಿಡೆಂಟ್ ಗಳನ್ನ ಇಟ್ಕೊಂಡು ಸುಂದರವಾದ ಕತೆ ಮಾಡೋ ಅಂದ್ರೆ ಯಾವ್ದೋ ಫ್ಯಾಂಟಸಿ ಕಾನ್ಸೆಪ್ಟ್ ಇಟ್ಕೊಂಡು ಕತೆ ಮಾಡ್ತಂತೆ. ಹಾಕ್ಬಿಡ್ತೀನಿ ನೋಡು. ಹೌದಾ? ಮತ್ತೆ ಹುಡುಗಿಯಾಗಿ ಅಂತ ಒಂದೊಳ್ಳೆ ಟೈಟ್ಲ್ ಇಟ್ಕೊಂಡು ಇವತ್ತು ಹುಡುಗಿಯ ಏನೇನ ಮಾಡ್ತಾರೆ ಅದ್ರ ಬಗ್ಗೆ ಕಥೆ ಮಾಡೋ. ಹೇಯ್, ನೀನ್ ಹೇಳೋದು ಕರೆಕ್ಟ್ ಮಗ. ಇದ್ರ ಮೇಲೆ ಒಂದ್ ಕತೆ ಮಾಡ್ತೀನಿ. ಇನ್ಸ್ಪಿರೇಷನ್ ಅಂಡ್ ರೆಫರೆನ್ಸ್ಗೆ ನಮಗಿಂತ ಇನ್ಯಾರು ಬೇಕು ಈ ದೇಶದಲ್ಲಿ? ಎಕ್ಸ್ಕ್ಯೂಸ್ ಮಿ ಸರ್, ಎಸ್, ಐ ಆಮ್ ಪ್ರಸಾದ್. ಹಾ ಬನ್ನಿ ಬನ್ನಿ. ವೆಲ್ಕಮ್ ಟು ಬ್ಯಾಂಗ್ಳೂರ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ನಿಮ್ ಬಗ್ಗೆ ನಮ್ ಬಾಸ್ ತುಂಬಾನೇ ಹೇಳಿದ್ದಾರೆ. ನಿಮ್ಮಂತ ಒಬ್ಬ ಎಫಿಷಿಯಂಟ್ ಪರ್ಸನ್ ನಮ್ ಬ್ರಾಂಚಿಗೆ ಅಕೌಂಟ್ಸ್ ಆಫೀಸರ್ ಆಗಿ ಜಾಯಿನ್ ಆಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ಇಟ್ಸ್ ಮೈ ಪ್ಲೆಷರ್ ಸರ್. ಇಟ್ ಈಸ್ ನಾಟ್ ಪ್ಲೆಷರ್, ಇಟ್ ಈಸ್ ಪ್ರೆಷರ್. ಐ ಮೀನ್ ವರ್ಕ್ ಪ್ರೆಷರ್. ಎಕ್ಸ್ಕ್ಯೂಸ್ ಮೀ ಸರ್, ನನಗೊಂದು ಹಾಫ್ ಡೇ ಲೀವ್ ಬೇಕಾಗಿತ್ತು. ನೀವೀಗಾಗ್ಲೇ ಎಲ್ಲಾ ರೀತಿಯ ಲೀವ್ಗಳನ್ನು ತಗೊಂಡ್ಬಿಟ್ಟಿದ್ದೀರಾ. ಮತ್ತೆ ನಾನು ನಿಮ್ಗೆ ಲೀವ್ ಕೊಡೋಕ್ ಆಗೋಲ್ಲ. ಇಲ್ಲ ಸರ್, ನನಗೆ ಲೀವ್ ಬೇಕೇ ಬೇಕು. ನೀವು ಕೊಡ್ಲಿಲ್ಲ ಅಂದ್ರೆ ನಾನೇ ಹೋಗ್ತೀನಿ. ನಿಮಗ್ ಲೀವ್ ಬೇಕೇ ಬೇಕು ಅಂದ್ರೆ ಲಾಸ್ ಆಫ್ ಪೇ ಆಗತ್ತೆ. ಲಾಸ್ ಆಫ್ ಲೈಫೇ ಆಗೋಗ್ಬಿಟ್ಟಿದೆ. ಇನ್ ಲಾಸ್ ಆಫ್ ಪೇ ಯಾವ ಬಿಡಿ ಸರ್. ಹಾಗಂತ ನೀವು ಆಬ್ಸೆಂಟ್ ಆಗ್ತಾ ಹೋದ್ರೆ ವರ್ಕ್ ಎಲ್ಲ ಪೆಂಡಿಂಗ್ ಆಗತ್ತೆ. ಆಮೇಲೆ ನಿಮ್ಮನ್ನ ಇರೆಗ್ಯುಲರ್ ಟು ಡ್ಯೂಟಿ ಅಂತ ಸಸ್ಪೆಂಡ್ ಮಾಡ್ಬೇಕಾಗತ್ತೆ. ಸರ್, ನೀವು ಆತರ ಏನಾದ್ರು ಮಾಡಿದ್ರೆ ನಿಮ್ ಹೆಸರನ್ನ ಬರ್ದಿಟ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಸರಿ ಸರಿ, ನಿನಗೆ ಲೀವ್ ಸ್ಯಾಂಕ್ಷನ್ ಮಾಡಿದ್ದೀನಿ, ಈಗ ಹೋಗಪ್ಪ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾರಿ ಫಾರ್ ದ ಇಂಟರಪ್ಷನ್. ಯಾರು ಸರ್ ಅವರು? ದಯಾನಂದ್ ಅಂತ, ನಮ್ಮ ಆಫೀಸ್ ಅಕೌಂಟೆಂಟ್. ಮಹಾನ್ ಕುಡ್ಕ. ಇವ್ ನನಗೆ ದೊಡ್ಡ ತಲೆನೋವಾಗ್ಬಿಟ್ಟಿದ್ದಾನೆ. ಅವನ ವಿಷಯ ಬಿಡಿ. ಅಕೌಂಟ್ಸ್ಗೆ ಸಂಬಂಧಪಟ್ಟ ಫೈಲ್ಸ್ನೆಲ್ಲ ನೋಡಿ ಏನಾದ್ರೂ ಡೌಟ್ಸ್ ಇದ್ರೆ ನಮ್ಮ ಸ್ಟಾಫ್ ನಿಮ್ಗೆ ಅಸಿಸ್ಟ್ ಮಾಡ್ತಾರೆ. ಓಕೆ ಸರ್. ಹಾ, ಅಂದ್ಹಾಗೆ ಎಲ್ಲಿ ಉಳ್ಕೊಂಡಿದ್ದೀರಾ? ಸದ್ಯಕ್ಕೆ ಒಂದು ಹೋಟ್ಲಲ್ಲಿ ಇದ್ದೀನಿ. ಹ್ಮ್. ಆದಷ್ಟು ಬೇಗ ಮನೆ ನೋಡ್ಬೇಕು. ಹಾ, ನನಗೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಗೊತ್ತಿದ್ದಾನೆ. ಹಾ, ನೀವು ಅವನನ್ನ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ಹಿ ವಿಲ್ ಹೆಲ್ಪ್ ಯು. ಓಕೆ ಸರ್. ಅಂದ ಹಾಗೆ ನಿಮಗೆ ಮನೆ ಎಷ್ಟಿರ್ಬೇಕು, ಹೇಗಿರ್ಬೇಕು? ಬಾಡಿಗೆ ಮ್ಯಾಕ್ಸಿಮಮ್ 750 ರೂಪಾಯಿಯಿಂದ 1000 ರೂಪಾಯಿ. ಅಡ್ವಾನ್ಸ್ 10,000 ರೂಪಾಯಿ. ಡಬಲ್ ಬೆಡ್ರೂಮ್, ಗಾಳಿ ಬೆಳಕು, 24 ಅವರ್ಸ್ ವಾಟರ್. ಒಳ್ಳೆ ಲೊಕ್ಯಾಲಿಟಿಲಿ ಮನೆ ಬೇಕು. ಅಂದ್ರೆ ನಾನು ಹೇಳಿದ್ದು ಬ್ಯಾಚುಲರ್ಸ್ ಯಾರೇ ಇದ್ರು ಅವ್ರ ಜೊತೆ ನಾನು ಶೇರ್ ಮಾಡ್ಕೋತೀನಿ ಅಂತ. ಆದ್ರೆ ಅವ್ರು ಒಳ್ಳೆಯವರಾಗಿರ್ಬೇಕು.
ಬೆಂಗಳೂರಿನಲ್ಲಿ ಬ್ಯಾಚುಲರ್ಸ್ಗೆ ಮನೆ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಕಂಡೀಷನ್ ಬೇರೆ ಆಗ್ತೀಯಾ? ಇರ್ಲಿ, ನಿನ್ನ ಸೂಪರ್ ಆಗಿರೋ ಜಾಗಕ್ಕೆ ಕರ್ಕೊಂಡೋಗಿ ಸೇರಿಸ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ನಿಮಗ್ ಸೂಟ್ ಆಗುವಂತ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸಿಕ್ತು, ಫಾಲೋ ಮೀ. ಲೋ ಸುಂದ್ರ, ಓನರ್ಗೆ 2 ತಿಂಗಳು ಬಾಡಿಗೆ ಕೊಟ್ಟಿಲ್ಲ, ಏನಾರು ಯೋಚನೆ ಮಾಡಿದ್ಯಾ ಹೇಗೆ? ಹೋಗಲ್ಲ, ಪ್ರತಿ ತಿಂಗಳು ನಾವೇ ಅಡ್ಜಸ್ಟ್ ಮಾಡ್ಬೇಕಾ? ನೀನ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ವೇನಾ? ಹೋಗಿ ಕಾನಿಷ್ಕ, ಮೋತಿಮಾಲ್, ಐಲ್ಯಾಂಡ್ಸ್ ಮುಂದೆ ಹಾಡ್ಗೆ ಡೈಲಿ ಯಾರ ಹತ್ರ ಇಸ್ಕೊಂಬಾ. ಏಯ್, ನಾನೇನ್ ಅನ್ಕೊಂಡಿದ್ದೆ ನೀನ? ನೋಡಪ್ಪ, ಯಾರೋ ಬಂದ್ರು ಹೋಗು. ಓಹೋ, ಏನ್ ಮನೆ ಮಾಮ ಮ್ಯಾಟ್ರು? ಇವರು ಪ್ರಸಾದ್ ಅಂತ ಬ್ಯಾಚುಲರ್, ಹೊಸದಾಗಿ ಬೆಂಗಳೂರಿನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಅರ್ಜೆಂಟ್ ಆಗಿ ಅದೆಲ್ಲಯ್ಯ, ಉಳ್ಕೊಳ್ಳೋದಕ್ಕೆ ಒಂದ್ ಜಾಗ ಬೇಕಾಗಿತ್ತು. ತಿಂಗಳಿಗೆ 1000 ರೂಪಾಯಿ ಕೊಡ್ತಾರೆ. ನಾನು ಹೇಳಿದ್ದು 750 ರೂಪಾಯಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ. 1000ಕ್ಕೆ ಬಂದ್ ನಿಲ್ಲುತ್ತೆ ಬಿಡಿ. 10,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ. 10,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾರಾ? ಎಕ್ಸ್ಕ್ಯೂಸ್ ಮೀ, ಕಮಾನ್ ಬ್ರದರ್, ದಿಸ್ ಇಸ್ ಯುವರ್ ಹೌಸ್, ಕಮಾನ್. ಈ ನನ್ನ ಮಕ್ಕಳು ನನಗೆ ಮುಂಡಾಯ್ಸಂಗಿದ್ದಾರೆ. ಕಮಾನ್, ಟೇಕ್ ಯುವರ್ ಸೀಟ್. ಬಿ ಕಂಫರ್ಟಬಲ್. ಓ, ಮೀಟ್ ಮೈ ಫ್ರೆಂಡ್ಸ್, ದಿಸ್ ಇಸ್ ಸುಂದರ್, ದಟ್ ಇಸ್ ಶಿವ. ಅಂದ್ರೆ ನೀವು 1,000 ರೂಪಾಯಿ ಬಾಡಿಗೆ ಕೊಟ್ಟು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಇದೇ ಮನೇಲಿ ಇರಕ್ ಬಂದಿದ್ದೀರಾ? ಇಲ್ಲಿ ಯಾವ್ದೇ ರೀತಿ ತೊಂದರೆ ನಿಮ್ಗೆ ಆಗೋದಿಲ್ಲ. ನಾವೆಲ್ಲ ಸೇರ್ ಕೋಆಪರೇಟ್ ಮಾಡ್ತೀವಿ. ಓಕೆ ಓಕೆ. ಮೊಸರನ್ನ ಆಂಬಡೆ ವಾಟ್ ಅ ಸರ್ಪ್ರೈಸ್! ಎಷ್ಟು ದಿನ ಆಯ್ತು ನೀನು ನೋಡಿ? ನೀನ್ ಯಾವಾಗ್ಲೂ ಬಂದೆ ಬೆಂಗಳೂರಿಗೆ? ಏನೋ ಮಾಡ್ತಿದ್ಯಾ? ಇಲ್ಲೇ ಒಂದು ಕಂಪ್ನಿಲಿ ಅಕೌಂಟ್ಸ್ ಆಫೀಸರ್ ಆಗಿ ಜಾಯ್ನ್ ಆಗಿದ್ದೀನಿ. ಸರ್, ಇವ್ರು ನಿಮಗೆ ಮೊದ್ಲೇ ಗೊತ್ತಾ? ಮೈಸೂರಲ್ಲಿ ನಾವಿಬ್ರು ಸ್ಕೂಲ್ ಫ್ರೆಂಡ್ಸ್. 3ನೇ ಕ್ಲಾಸ್ ಇಂದ ಹಿಡಿದು 10ನೇ ಕ್ಲಾಸ್ ವರೆಗೂ ಜೊತೆಲ್ಲೇ ಓದಿದ್ದು. ಆಮೇಲೆ ಇವ್ರ ಫ್ಯಾಮಿಲಿ ಮಂಗ್ಳೂರ್ಗೆ ಶಿಫ್ಟ್ ಆಯ್ತು. ಮಂಗ್ಳೂರ್ ಎಕ್ಸಾಕ್ಟ್ಲಿ. ಇವ್ರನ್ನ ನಾನೇ ಕರ್ಕೊಂಡ್ ಬಂದಿದ್ದು. ಒಳ್ಳೆ ಬ್ಯಾಚುಲರ್ಸ್ ಇರೋ ಮನೆ ಬೇಕು ಅಂದ್ರು. ನನಗ್ ತಕ್ಷಣ ನೆನಪಾಗಿದ್ದೆ ನಿಮ್ ಬಗ್ಗೆ. ಓಕೆ. ಪ್ರಸಾದ್, ಮೀಟ್ ಮೈ ಫ್ರೆಂಡ್ ಮನೋಜ್. ಎಲ್ಲರ ಪರಿಚಯನೂ ಆಯ್ತು. ನಾನ್ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ನಾನ್ ನಿಮ್ ಜೊತೆ ಉಳ್ಕೋಬಹುದು ತಾನೆ? ಅದನ್ನ ಕೇಳ್ತಿಲ್ಲ ಮೊಸರನ್ನ. ಹಾಗಲ್ಲ, ಏನೇ ಆದ್ರೂ ಒಂದ್ ಮಾತು ಕೇಳ್ಬೇಕಲ್ಲ. ತಗೋ, ಅಡ್ವಾನ್ಸ್ 10,000 ರೂಪಾಯಿ. ಯಾಕೋ ಇದೆಲ್ಲ ಇಟ್ಕೊಳ್ಳ, ಒಳಗೆ ಇಟ್ಕೊಳ್ಳ. ಸುಮ್ನೆ ತಗೋಪ್ಪ, ಫ್ರೆಂಡ್ಶಿಪ್ ಬೇರೆ, ವ್ಯವಹಾರ ಬೇರೆ. ವಾಟ್ ಫ್ರೆಂಡ್ಸ್? ಫುಲ್ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ತಗೋಣ. ಸರ್, ನನ್ನ ಕೆಲಸ ಮುಗೀತು. ಇರಿ, ಬರ್ತೀನಿ, ಒಂದ್ ನಿಮಿಷ. ಟಾರ್ಚರಿ ನನ್ ಮಗಂದು. ಏನ? ನಿನ್ ಫ್ರೆಂಡ್ಸ್ ಎಲ್ಲ ಒಳ್ಳೆಯವ್ರು ತಾನೆ? ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ವಲ್ಲ? ತುಂಬಾ ಡೀಸೆಂಟ್, ನೋ ಡೌಟ್. ನನ್ ತರನೇ ದೇವ್ರಂತ ಹುಡುಗರು. ಹಾಗಾದ್ರೆ ಓಕೆ, ಬಾ. ಮಾಮ, ಬಿಸ್ಕತ್ ಹೊಸ್ಲಿಂದ ಆಚೆ ಇಸ್ಕೋ, ನಿಮ್ದು ಆಮೇಲೆ ಬರುತ್ತೆ ಸೆಲೆಬ್ರೇಷನ್. ಓಕೆ ಫ್ರೆಂಡ್ಸ್, ಲಗೇಜ್ ತಗೊಂಡ್ ಬಂದ್ಬಿಡ್ತೀನಿ. ಓಕೆ ಬನ್ನಿ. ಥ್ಯಾಂಕ್ ಯು. ಕಡ ಇಲ್ಲೇ ಮನ 10,000 2 ತಿಂಗಳು ಬಾಡಿಗೆ ಕಟ್ಟಿ ಓನರ್ನ ತಪ್ಸ್ಕೋಣ. ಉಳಿದ ದುಡ್ಡಿಗೆ ಫುಲ್ ಪಾರ್ಟಿ. ಮೆಮೊ ತಗೊಂಡಾಗ್ಲಿಂದ ತಲೆ ಕೆಟ್ಟೋಗಿದೆ. ನನ್ನ ಮಕ್ಳ ಆಗ್ಲೇ ಸ್ಕೆಚ್ ಹಾಕಕ್ ಸ್ಟಾರ್ಟ್ ಮಾಡಿದ್ರ? ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ಅವ್ನ್ ಗೊತ್ತಾಯ್ತು ಅಂದ್ರೆ ನನ್ನ ಅಡ್ವಾನ್ಸ್ ವಾಪಸ್ ಕೊಡಿ, ನಾನು ಹೋಗ್ತೀನಿ ಅಂತಾನೆ. ಹಲೋ, ಕೊಡೋರ್ ಯಾರು? ನಮ್ ಕೈಗೆ ಬಂದಿದ ಹಣ, ಹುಂಡಿಗೆ ಹಾಕಿದ ಹಣ ಎರಡು ಸ್ವಾಹ. ದಿಕ್ತಾರ ಮಿಕ್ಕಿ ದುಡ್ಡು ಈ ನಮ್ ಸುಂದ್ರಿ ಹುಂಡಿಗೆ. ಫ್ರೆಂಡ್ಸ್ ರೆಡಿನಾ? ರೆಡಿ. ಒಂದ್ ಚೇರ್ಸ್ ಹೇಳೋಣ. ದಿನಿ, ಏನ? ನಾವೆಲ್ಲ ಹೀರೋ ಆದ್ರೆ ನೀನೊಬ್ನೇ ಆಂಟಿ ಹೀರೋ, ಅದ್ ಹೇಗೆ ಹೇಳು? ನಂಗೆ ಗೊತ್ತಿಲ್ಲಪ್ಪ. ನನ್ ಮಗನೇ ಯಾವಾಗ್ಲೂ ಆಂಟಿನ ಪಟಾಯಿಸ್ತಾ ಇರ್ತೆ, ಅದಕ್ಕೆ ನೀನ್ ಆಂಟಿ ಹೀರೋ. ನೋಡಿ ತುಂಬಾ ಚೆನ್ನಾಗಿದೆಯಲ್ಲ. ಅದಕ್ಕೆ ನೋಡಿ ನನ್ ಮಗ ಯಾವತ್ತೂ ತಿಂದೇನೆ ಇರೋ ತರ ಹೇಳಿ ತಿಂತಾನೆ. ಜನಾರ್ದನ್, ಏನೋ ಇದು? ಯಾಕೆ ನೋಡಿದ್ರೆ ಗೊತ್ತಾಗೋದಿಲ್ವಾ? ಡೈಲಾಗ್ ಕಿಂಗ್ ತರ ಡೈಲಾಗ್ ಬೇರೆ ಹೊಡಿಬೇಕಾ? ನೀವೆಲ್ಲ ತುಂಬಾ ಒಳ್ಳೆಯವರು ಅಂತ ಬ್ರೋಕರ್ ಹೇಳ್ದ. ಇನ್ಫ್ಯಾಕ್ಟ್ ನೀನು ಹೇಳ್ದ್ಯಲ್ಲೋ, ಸಿಗರೇಟ್ ಸೇದಿ, ಕುಡಿದು, ನಾನ್ ವೆಜ್ ತಿಂದು ಉಂಡಿ ಡೇ ಸೆಲೆಬ್ರೇಟ್ ಮಾಡೋರೆಲ್ಲ ಒಳ್ಳೆಯರಲ್ವಾ? ಹುಂಡಿ ಡೇ ಸೆಲೆಬ್ರೇಷನ್ ಅಂದ್ರೆ? ಅಂದ್ರೆ ದುಡ್ಡು ಜಾಸ್ತಿ ಆದಾಗೆಲ್ಲ ಆ ಹುಂಡಿ ಒಳಗ್ ಹಾಕ್ತಿವಿ.
ನಮ್ ಮನ್ಸಲ್ಲಿರೋ ಆಸೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ ಮನಸ್ಸು ಹುಂಡಿ ಎರಡು ತುಂಬಿದಾಗ ಹುಂಡಿ ಡೇ ಸೆಲೆಬ್ರೇಷನ್. ಬಾರ ಬಾರ ಪ್ರಸಾದ, ಬಾರಲ್ಲ. ನೀನ್ ಈ ತರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡ, ಸಿಟಿಲಿ ಬ್ಯಾಚುಲರ್ಸ್ ಅಂದ್ರೆ ಇದೆಲ್ಲ ಕಾಮನ್ ಕಣ. ನಿನ್ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಅದು ಟೂ ಮಚ್. ಪ್ರಾಕ್ಟಿಕಲಿ ಇಟ್ಸ್ ಹೈಲಿ ಇಂಪಾಸಿಬಲ್ ಕಣ. ಗುರು ಹಾಬಿಟ್ ನೋಡ್ಬೇಡಮ್ಮ, ಹಾರ್ಟ್ ನೋಡು. ನಿನಗೆ ನಾವೆಲ್ಲ ಫ್ರೆಂಡ್ಸ್ ಆಗಿರ್ತೀವಿ, ಸಮಯ ಬಂದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಕಾಮನ್ ಮ್ಯಾನ್, ಗೆಟ್ ಇಟ್ ರೈಟ್. ಕಮಾನ್ ಕಮಾನ್ ಕಮಾನ್, ಬಾರ ಬಾ. ಹಲೋ ಹಲೋ, ನಾನಮ್ಮ ಪ್ರಸಾದ್. ಚೆನ್ನಾಗಿದೀಯಾ? ಹ್ಞೂ ಕಣೋ, ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಆಫೀಸ್ ಎಲ್ಲ ಹೇಗಿದೆ? ಮನೆ ಸಿಗ್ತಾ ನಿನ್ಗೆ? ಊಟಕ್ಕೆಲ್ಲ ಏನ್ ಮಾಡ್ಕೊಂಡಿದ್ಯಪ್ಪ? ಆಫೀಸ್ ಚೆನ್ನಾಗಿದೆ. ನನ್ನ ಹಳೆ ಸ್ನೇಹಿತ ಒಬ್ಬ ಸಿಕ್ಕಿದ್ದಾನೆ. ಈಗ ನಾನು ಅವನ ಮನೆಯಲ್ಲೇ ಇದ್ದೀನಿ. ಊಟ ತಿಂಡಿ ಎಲ್ಲ ಮನೆಯಲ್ಲೇ ಮಾಡ್ಕೋತಿದೀವಿ. ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅವರು ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಇದ್ರು. ಕೊಡ್ತೀನಿ, ಮಾತಾಡು. ತಗೊಳ್ಳಿ. ಹಲೋ ಪ್ರಸಾದ್, ಚೆನ್ನಾಗಿದೀಯಾ? ನೋಡು, ನನ್ನ ಸ್ನೇಹಿತ ಒಂದು ಪ್ರಪೋಸಲ್ ಕೊಟ್ಟಿದ್ದಾನೆ ಕಣಯ್ಯ. ಅವನ ಮಗಳು ಫೋಟೋನ ನಿನ್ನ ಆಫೀಸ್ ಅಡ್ರೆಸ್ ಕಳಿಸಿದ್ದೀನಿ. ನೋಡು, ನಿನ್ಗೆ ಇಷ್ಟ ಆದ್ರೆ ಮೂವ್ ಮಾಡ್ತೀನಿ. ಇದ್ರಲ್ಲಿ ನನ್ನ ಬಲವಂತ ಏನಿಲ್ಲ. ಡಿಸಿಷನ್ ಇಸ್ ಯುವರ್ಸ್. ಸರಿಪ್ಪ, ನಾನು ನೋಡಿ ಫೋನ್ ಮಾಡ್ತೀನಿ. ಓಕೆ, ಟೇಕ್ ಕೇರ್. ಸರ್, ನಿಮ್ಗೊಂದು ಕೊರಿಯರ್ ಬಂದಿದೆ. ನಮ್ಮ ಅಪ್ಪಂಗೆ ಇಷ್ಟ ಆಗ್ಬೇಕು ಇವರೆಲ್ಲ. ಕಣ್ ಸರಿ ಇದ್ರೆ ಮೂಗ್ ಸರಿ ಇಲ್ಲ, ಮೂಗ್ ಸರಿ ಇದ್ರೆ ಬಾಯಿ ಸರಿ ಇಲ್ಲ. ಎಲ್ಲ ಸರಿ ಇರೋಳು ಅದೆಲ್ಲಿದ್ದಾಳೋ? ಸರ್, ಎಲ್ಲ ಸರಿ ಇರೋರ್ಗೆ ತಲೆನೇ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ್ ಬೇಕಿತ್ತು ನಿಮ್ಗೀಗ? ನನ್ನ ಪ್ರಶ್ನೆಗೊಂದು ಉತ್ತರ ಬೇಕಿತ್ತು. ಏನದು? ಮೊಟ್ಟೆ ಮೊದಲ ಕೋಳಿ ಮೊದಲ? ಹೇಳಿಲ್ಲ ಅಂದ್ರೆ ಏನಿವಾಗ? ನೀವು ನನಗೆ 100 ರೂಪಾಯಿ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ? ಕೊಡ್ಲಿಲ್ಲ ಅಂದ್ರೆ ನಿಮ್ ಹೆಸರು ಬರ್ದಿಟ್ಟು ಓಕೆ ಓಕೆ. ತಗೋ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನನ್ನ ಹತ್ರ ಇನ್ನೂ ಒಂದು ಪ್ರಶ್ನೆ ಇದೆ. ದಯವಿಟ್ಟು ಸುಮ್ನೆ ಹೋಗ್ತೀರಾ? ಸರಿ ಬಿಡಿ ಸರ್, ನಿಮ್ಮನ್ ಪ್ರಶ್ನೆ ಕೇಳಲ್ಲ, ನಾನೇ ಉತ್ತರ ಹುಡುಕುತ್ತೀನಿ. ಅದಕ್ಕೆ ಈ 100 ರೂಪಾಯಿ. ಪ್ರಶ್ನೆ ಏನು ಗೊತ್ತಾ ಸರ್? ಪ್ರೀತಿ ಮೊದಲ, ಸ್ನೇಹ ಮೊದಲ? ಪ್ರೀತಿ ಮೊದಲ, ಸ್ನೇಹ ಮೊದಲ? ಏನ್ ಸರ್, ತುಂಬಾ ಟೆನ್ಷನ್ ಇದ್ದೀರಾ? ಟೀ ತಗೊಳ್ಳಿ ಸರ್, ಕಮ್ಮಿ ಆಗತ್ತೆ. ಏನಯ್ಯ, ಈ ಫೈಲ್ ನಲ್ಲಿರೋ ಡೌಟ್ ನ ಕ್ಲಿಯರ್ ಮಾಡ್ಕೊಂಡು ಬರೋಣ ಅಂತಂದ್ರೆ ಆ ಸ್ಟೆನೋಗ್ರಾಫರ್ ಅವಾಗ್ಲಿಂದ ಅವ್ರ ಚೇಂಬರ್ ಅಲ್ಲೇ ಕೂತ್ಕೊಂಡು ಲಲ್ಲೆ ಹೊಡಿತಾ ಇದ್ದಾಳೆ. ಆ ಮ್ಯಾನೇಜರ್ಗಾದ್ರೂ ಬುದ್ಧಿ ಬೇಡವಾ? ನೋಡ್ತಾ ಇದ್ರೆ ಮೈಯೆಲ್ಲ ಉರಿಯುತ್ತೆ. ಸರ್, ನೀವು ನೋಡೋ ದೃಷ್ಟಿ ಬದಲಾಯಿಸ್ಕೊಂಡ್ರೆ ಉರಿಯೆಲ್ಲ ತಣ್ಣಗಾಗುತ್ತೆ ಸರ್. ಅಂದ್ರೆ ಅಂದ್ರೆ ನಮ್ ಸ್ಟೆನೋಗ್ರಾಫರು ಮ್ಯಾನೇಜರ್ ಅವರ ಅಣ್ಣನ ಮಗಳು. ನಮ್ ಮ್ಯಾನೇಜರು ದೇವರಂತ ಮನುಷ್ಯ ಸರ್. ಇದುವರೆಗೂ ನಮ್ಮ ಆಫೀಸಲ್ಲಿ ಯಾವ ಹುಡುಗಿನೂ ಕೆಟ್ಟ ಭಾವನೆಯಿಂದ ನೋಡೇ ಇಲ್ಲ ಸರ್. ದಯವಿಟ್ಟು ಹಿಂದೆ ಮುಂದೆ ನೋಡದೆ ಯಾರ ಮೇಲೂ ಡೌಟ್ ಪಡಬೇಡಿ ಸರ್. ತಗೊಳ್ಳಿ, ಟೀ ಕುಡೀರಿ. ಕೋಸ್ಪಾನ್ಸರ್, ನೀನು ಎತ್ತ ದುಡ್ಡು? ಲೋ, ಈಗ್ಲಾದ್ರೂ ಹೇಳ್ರು ಹುಂಡಿ ಡೇ ಸೆಲೆಬ್ರೇಷನ್ ಅಂದ್ರೆ ಏನು ಅಂತ. ಜಸ್ಟ್ ವೇಟ್ ಅಂಡ್ ಸಿ. ಚಿಚಿ, ಈ ತರ ಎಲ್ಲ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗೋದಿಲ್ಲ ನಿಮ್ಗೆ? ಏನೋ ಜಾಲಿಯಾಗಿ ಮಾತಾಡ್ತೀರಾ ಅನ್ಕೊಂಡಿದ್ದೆ, ಆದ್ರೆ ನಿಜವಾಗ್ಲೂ ಈ ರೀತಿ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ಅಲ್ರು, ಮದ್ವೆಗ್ ಮುಂಚೆನೆ ಹೀಗೆಲ್ಲ ಮಾಡೋದಕ್ಕೆ ನಿಮ್ಗೇನು ಅನ್ಸಲ್ವಾ? ಪ್ರೀ ಮ್ಯಾರಿಟಲ್ ಸೆಕ್ಸ್. ಪ್ರಸಾದ್,
ಮದ್ವೆಗ್ ಮುಂಚೆನೆ ಸೆಕ್ಸ್ ಎಂಜಾಯ್ ಮಾಡೋದು ಈಗೆಲ್ಲ ಕಾಮನ್ ಕಣ. ಈ ಮ್ಯಾಗಝಿನ್ ಓದ್ ನೋಡು, ಪ್ರೀ ಮ್ಯಾರಿಟಲ್ ಸೆಕ್ಸ್ ಬಗ್ಗೆ ಇಂಡಿಯಾ ಪೂರ್ತಿ ಸರ್ವೆ ಮಾಡಿ ಒಂದು ಆರ್ಟಿಕಲ್ ಬರ್ದಿದ್ದಾರೆ. 53% ಹುಡುಗ ಹುಡುಗಿರು ಮದ್ವೆಗ್ ಮುಂಚೆನೆ ಸೆಕ್ಸ್ ಎಂಜಾಯ್ ಮಾಡ್ತಾರೆ ಅಂತಿದೆ. ಅದು ಓಪನ್ ಆಗಿ ಹೇಳ್ಕೊಂಡಿರೋರ್ದು, ಹೇಳ್ಕೊಳ್ದೇ ಇರೋರ್ದು ಇನ್ನೆಷ್ಟು ಪರ್ಸೆಂಟ್? ಮೆಜಾರಿಟಿ ಆಫ್ ಪೀಪಲ್ ಮಾಡೋ ಅದೇ ತಪ್ಪನೆ ನೀವೆಲ್ಲ ಮಾಡ್ಬೇಕಾ? ಮೆಜಾರಿಟಿ ಆಫ್ ಪೀಪಲ್ ಮಾಡೋದ್ರಿಂದ ಅದು ತಪ್ಪೇ ಅಲ್ಲ ಅಂತ ನಾವ್ ಹೇಳ್ತೀವಿ. ಸ್ಟುಪಿಡ್ ಲಾಜಿಕ್. ನೋಡಮ್ಮ, ಎಲ್ಲಾರ್ಗೂ ಅರ್ಥ ಆಗೋ ಹಾಗೆ ಸಿಂಪಲ್ ಆಗಿ ಒಂದು ಲಾಜಿಕ್ ಹೇಳ್ತೀನಿ. ನಮ್ ದೇಶದಲ್ಲಿರೋ ಹುಡುಗರಿಗೆ ಇರೋ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಅವ್ರು ಓದ್ ಮುಗಿಸೋದ್ರೊಳಗೆ 23 ಇಂದ 24 ವರ್ಷ ಆಗೋಗಿರುತ್ತೆ. ಅದಾದ್ಮೇಲೆ ಅವನು ಕೆಲ್ಸ ಸಿಕ್ಕಿ ಅಥವಾ ಅವನ್ ಬಿಸ್ನೆಸ್ ಅಲ್ಲಿ ಸೆಟ್ಲ್ ಆಗೋದಕ್ಕೆ ಇನ್ನೊಂದು 2-3 ವರ್ಷನಾದ್ರೂ ಬೇಕಾಗುತ್ತೆ. ಅವನೇನಾದ್ರೂ ಅಪ್ಪಿ ತಪ್ಪಿ ಅಕ್ಕ ತಂಗಿರ ಜೊತೆ ಹುಟ್ಬಿಟ್ಟಿದ್ರಂತೂ ಅವ್ರಗಳಿಗೆಲ್ಲ ಮದ್ವೆ ಮಾಡಿ ಅವನ್ ಮದ್ವೆ ಆಗೋದ್ರೊಳಗೆ 30 ವರ್ಷ ಆಗೇ ಹೋಗಿರುತ್ತೆ. ಅಲ್ಲ, ಜಗತ್ನಲ್ಲಿರೋ ಎಲ್ಲಾ ಪ್ರಾಣಿಗಳು ವಯಸ್ಸಿಗೆ ಬಂದ ತಕ್ಷಣ ಅನ್ಭವಿಸೋ ಸುಖನ ನಾವು ಮಾತ್ರ 14 ವರ್ಷ ವನವಾಸದ ತರ ಕಳಿಬೇಕು ಅಂತಂದ್ರೆ ಅದು ಸಾಧ್ಯನಾ? ಖಂಡಿತ ಸಾಧ್ಯ, ಮನಸ್ಸಿದ್ರೆ ಮಾರ್ಗ. ಅಂತವನ್ನ ಯಾರು ಗಂಡ್ಸು ಅಂತಾನೆ ಅನ್ನಲ್ಲ. ಇವನು ಸೆಕ್ಸ್ ಬಗ್ಗೆ ಇಷ್ಟೊಂದು ಎಗನೆಸ್ಟ್ ಆಗಿ ಮಾತಾಡೋದ್ ನೋಡಿದ್ರೆ ನನಗೆ ಯಾಕೋ ಇವನ್ ಗಂಡಸ್ತನದ ಬಗ್ಗೆನೇ ಡೌಟ್ ಕಂಡ್ರು. ಶಿಷ್ಯ, ನಿನ್ ಮದುವೆ ಇವಾಗ ಯಾಕೆ? ಯಾಕೆಂದ್ರೆ ನೀನೇನಾದ್ರೂ ಆ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ರೆ ನಾವೆಲ್ಲರೂ ಸೇರ್ಕೊಂಡು ಹೆಲ್ಪ್ ಮಾಡೋಣ ಅಂತ. ಈ ರೀತಿ ಜೋಕ್ಸ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ನಾನ್ಸೆನ್ಸ್. ಏನವನು? ಸರ್ ತಗೊಳ್ಳಿ ಸರ್, ನಿಮ್ ಕೊರಿಯರ್ ಬಂದಿದೆ. ಅಪ್ಪಂದು ಯಾವ್ದಾದ್ರೂ ಹುಡುಗಿ ಫೋಟೋ ಕಳ್ಸಿರ್ತಾರೆ. ಸಾರಿ ಸಾರಿ, ತಡ್ಕೊಳಕ್ಕಾಗ್ತಿಲ್ವೇ? ಈ ಸಂತೋಷನ ಯಾರ ಹತ್ರ ಆದ್ರೂ ಹೇಳ್ಕೋಬೇಕಲ್ಲ. ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಇಲ್ಲ, ಅವ್ರ ಹತ್ರ ಹೇಳಿದ್ರೆ ಸುಮ್ಮನೆ ನನ್ನ ರೇಗಿಸ್ತಾರೆ. ನಾನು ನಿನ್ನ ನೋಡಿ ಮಾತಾಡಿ ಎಂಗೇಜ್ಮೆಂಟ್ ಆದ್ಮೇಲೆ ಅವ್ರಿಗೆ ತಿಳಿಸ್ತೇನೆ. ಅಲ್ಲಿವರೆಗೂ ನಿನ್ನ ನನ್ನ ಹೃದಯದಲ್ಲೇ ಪ್ರಸಾದ, ಊಟಕ್ಕೆ ಬಾರ. ಲೋ, ಸೂಟ್ ಕೇಸ್ ಎತ್ಕೊಂಡು ಎಲ್ಗೋ ಹೊರಟಿದ್ಯಾ? ಆಫೀಸ್ ನಲ್ಲಿ ಬೇರೆ ಯಾವ್ದಾದ್ರು ಊರಿಗೆ ಟಿಕೆಟ್ ಕೊಟ್ರಾ? ಆಫೀಸ್ ನಲ್ಲಿ ಟೈಪಿಸ್ಟ್ ಚುಡಾಯಿಸಿ ಸಸ್ಪೆಂಡ್ ಆಗಿರ್ಬೇಕು. ಸುಮ್ಮನಿರ. ಯಾಕೋ ಪ್ರಸಾದ, ಏನಾಯ್ತು? ನಮ್ಮಿಂದೇನು ಮಿಸ್ಟೇಕ್ ಆಗಿಲ್ಲ ತಾನೆ? ರೂಮ್ ಬಿಟ್ಟು ಹೋಗ್ತಾ ಇದೀಯಾ? ಲೇ, ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು ಹೋಗೋ. ಮದುವೆ ಆಗಕ್ಕೆ, ಹುಡುಗಿ ನೋಡಕ್ಕೆ. ಬಾಯ್. ಏನಾದ್ರೂ ಮಾತಾಡಿ. ನೀವೇ ತಾನೇ ಮಾತಾಡ್ಬೇಕು ಅಂದಿದ್ದು. ನಾನು ನಿಮ್ಗಿಷ್ಟ ಆದ್ನಾ? ನಿಮ್ಗೆ ತುಂಬಾ ಇಷ್ಟ ಆದ್ರಿ. ನೀವು ಡಿಗ್ರಿ ಮಾಡಿರೋದು ವಿಮೆನ್ಸ್ ಕಾಲೇಜಲ್ಲಿ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ನಾಚಿಕೆ ಜಾಸ್ತಿ. ಹಾಗೇನಿಲ್ಲ, ನಾನು ಓದಿದ್ದು ಕೋ ಎಜುಕೇಶನ್ ಕಾಲೇಜಲ್ಲೇ. ನಿಮ್ ಹಾಬೀಸ್ ಏನು? ಬುಕ್ಸ್ ಓದೋದು, ಮ್ಯೂಸಿಕ್ ಕೇಳೋದು. ನಿಮ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದು? ಸೈಕಾಲಜಿ. ಓ ಗುಡ್. ನನ್ನನ್ನ ಫಿಸಿಕಲ್ ಆಗಿ ನೋಡಿ ನನ್ನ ಜಾಬ್ ಬಗ್ಗೆ ತಿಳ್ಕೊಂಡು ಒಪ್ಕೊಂಡಿದ್ದೀರಾ? ಓಕೆ. ನನ್ನ ಕ್ಯಾರೆಕ್ಟರ್ ಹೇಗೆ, ನನ್ನ ಮನ್ಸು ಹೇಗೆ ಅಂತ ತಿಳ್ಕೊಂಡು ಒಪ್ಕೋಬೇಕು ಅನ್ಸ್ಲಿಲ್ವಾ? ಯಾಕೆ? ನನ್ ಕ್ಯಾರೆಕ್ಟ್ರು ಮನ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದ್ಯಾ? ಚೇಚೆ, ಹಾಗೇನಿಲ್ಲ, ಸುಮ್ಮನೆ ಕೇಳ್ದೆ. ನೋಡಿ, ನಾವ್ ಒಬ್ರನ್ನೊಬ್ರನ್ನ ನೋಡಿ ಇಷ್ಟಪಟ್ಟಿದೀವಿ. ಮದ್ವೆಗ್ ಮುಂಚೆ ನಾವ್ ಹೇಗಿದ್ವಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮದ್ವೆ ಆದ್ಮೇಲೆ ನಮ್ ಹ್ಯಾಬಿಟ್ಸು ಮನ್ಸು ಹೊಂದ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾವ್ ಸಂಗಾತಿಗಳಾಗೋದು ಉತ್ತಮ ಅಂತ ನನ್ನ ಅಭಿಪ್ರಾಯ.
ಯು ಆರ್ ರೈಟ್. ಹೋಗಣ್ವಾ? ಏನು ಓಕೆನಾ? ಹಾ, ಇನ್ನೇನ್ ಬೀಗ್ರೆ, ಪುರೋಹಿತ್ರನ ಒಂದು ಒಳ್ಳೆ ಡೇಟ್ ಕೇಳ್ಬಿಟ್ಟು ಆದಷ್ಟು ಬೇಗ ಮುಹೂರ್ತ ಫಿಕ್ಸ್ ಮಾಡ್ಬಿಡೋಣ. ಹಾಗೆ ಆಗ್ಲಿ. ಹಲೋ. ಡಬ್ಬ ನನ್ನ ಮಗನೇ, ಯಾಕ ಲೇಟ? ಅದು ಏನಾಯ್ತು ಅಂದ್ರೆ, ನಿನ್ ಫೋನಲ್ಲೇ ಕಾರಣ ಹೇಳ್ತಾ ಕೊರಿಬೇಡ. ಮೀನಾಕ್ಷಿ ಕಲ್ಯಾಣ ಮಂಟಪಕ್ಕೆ ಆದಷ್ಟು ಬೇಗ ಬಾ. ಯಾಕೆ? ಪಾಂಚಾಲಿ ಅನ್ನೋ ಹುಡುಗಿ ನಮ್ಮ 4 ಜನನು ಮದುವೆ ಆಗ್ತೀನಿ ಅಂದಿದ್ಲು, ಅದಕ್ಕೆ ಬಂದ್ವಿ. ಈಗ ನನ್ನ ಹೆಸರು ಪಾಂಚಾಲಿ, ಇನ್ನೊಬ್ಬ ಬೇಕೇ ಬೇಕು ಅಂತಿದ್ದಾಳೆ. ನೀನು ಬಂದ್ಬಿಟ್ರೆ ಒಟ್ಟಿಗೆ 5 ಜನನು ಮದುವೆ ಆಗ್ಬಿಡ್ಬೋದು. ಸೀರಿಯಸ್ ಆಗಿ ಹೇಳ್ತಿದ್ದೇನು? ನಿನ್ನ ಹತ್ರ ಹೋಗಿ ಜೋಕ್ ಮಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ನೋಡ, ನನ್ನ ಫ್ರೆಂಡ್ ರಿಸೆಪ್ಷನ್ ಇದೆ, ನೀನು ಇಲ್ಲಿಗೆ ಬಾ, ಒಟ್ಟಿಗೆ ಊಟ ಮಾಡ್ಕೊಂಡು ಹೊರಟ್ಬಿಡೋಣ. ನನಗೆ ತುಂಬಾ ಟಯರ್ಡ್ ಆಗಿದೆ, ನಾನ್ ಬರಲ್ಲ ಕಣೋ. ನನ್ನ ಮಗನೇ, ಮುಚ್ಕೊಂಡ್ ಬಾ ಅಂದ್ರೆ ಬರ್ಬೇಕು. ಸರಿ, ಬರ್ತೀನಿ. ಹಾ, ಏನಂತ ಅನ್ಗಳು? ಅವಂದಿದ್ದೆ ನಡಿಯ. ಅವಳು ಸರಿ ಇದ್ದಾಳೆ ನೋಡಿ ಹಿಂದೆ. ಹಾ, ಅವಳು ಎಂತೆಂಥ ಬ್ಯೂಟೀಸ್. ಯಾವ್ದನ್ನ ಡೀಲ್ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ್ದಾದ್ರು ಒಂದನ್ನು ನಾವು ಡೀಲ್ ಮಾಡಿದ್ರೆ ಇನ್ನೊಂದು ನಮ್ಮನ್ನೇ ಡೀಲ್ ಮಾಡ್ಬಿಟ್ಟಿರುತ್ತೆ. ಫುಲ್ ಕನ್ಫ್ಯೂಷನ್. ಇರೋದ್ರಲ್ಲಿ ಚೆನ್ನಾಗಿರೋದನ್ನ ಡೀಲ್ ಮಾಡ್ಕೊಂಡು ಉಳ್ದಿದ್ದನ್ನ ಅವಾಯ್ಡ್ ಮಾಡೋ ಅಭ್ಯಾಸ ಕಲ್ತ್ಕೊಳ್ರಿ. ಥ್ಯಾಂಕ್ ಯು ಸರ್. ಇದು ಬೇಜಾನ್ ಅಂತಿಂದು ಓಟೇಸ್ರು ಪ್ರಾಣಿ. ಆಟೋ 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 ದಯಾನಂದ್, ಆಟೋ ದಯಾನಂದ್, ದಯಾನಂದ್, ಆಟೋ get up. ಏನಿತ್ತು ದಯಾನಂದ್? ಯಾಕೆ ಇಷ್ಟೊಂದು ಕೊಡ್ತಿದ್ದೀರಿ? ನೋಡಿ, ನಿಮ್ ಹಣೆಗೆ ಏಟ್ ಬಿತ್ತು, ರಕ್ತ ಬರ್ತಾ ಇದೆ. ನಿಮ್ ಜೀವಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನೇ ನಂಬ್ಕೊಂಡ್ರು ನಿಮ್ ಹೆಂಡತಿ ಮಕ್ಳ ಗತಿ ಏನಾಗ್ಬೇಕು? ನನ್ನ ನಂಬ್ಕೊಂಡು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಎಲ್ಲ ಆಗ್ಲೇ ಬೇರೆಯವ್ರು ನಂಬ್ಕೊಂಡ್ಬಿಟ್ಟಿದ್ದಾರೆ. ಸರಿ, ನಿಮ್ ಮನೆ ಎಲ್ಲಿದೆ ಅಂತ ತೋರಿಸಿ, ನಾನು ಡ್ರಾಪ್ ಮಾಡ್ತೀನಿ. ಇನ್ನೆಲ್ಲಿ ಸರ್ ನನ್ನ ಮನೆ? ನನ್ನ ಮನೆ ಅವನ ಮನೆ ಆಗೋಗಿದೆ. ಯಾಕೆ ದಯಾನಂದ್, ಏನಾಯ್ತು? ಇರಿ ಸರ್, ಸರ್ ಇವಳು ಯಾರು ಗೊತ್ತಾ ಸರ್? ನನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದ ನನ್ನ ಹೆಂಡತಿ ಸರ್. ಒಂದು ನಿಮಿಷ ನೋಡಿ ಸರ್, ಇವನು ಯಾರು ಗೊತ್ತಾ ಸರ್? ನನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದ ನನ್ನ ಸ್ನೇಹಿತ ಸರ್. ಎಂತ ಪ್ರಾಣ ಸ್ನೇಹಿತ ಗೊತ್ತಾ ಸರ್? ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು ನಂಗೆ ಗೊತ್ತೇ ಆಗ್ಲಿಲ್ಲ ಸರ್. ನನ್ಗೇನು ಅರ್ಥ ಆಗ್ಲಿಲ್ಲ ಸರ್. ಸ್ವಲ್ಪ ಬಿಡಿಸಿ ಹೇಳಿ ಸರ್. ಮೊದಲು ನನಗೂ ಏನು ಅರ್ಥ ಆಗ್ಲಿಲ್ಲ ಸರ್. ನಾನು ಇಷ್ಟಪಟ್ಟು ಮದುವೆ ಆದ ನನ್ನ ಹೆಂಡತಿ, ನನ್ನ ಪ್ರಾಣ ಸ್ನೇಹಿತ, ಇಬ್ರು ಒಟ್ಟಿಗೆ ಒಬ್ರೊಬ್ರು ಅದನ್ನ ಈ ಪಾಪಿ ಕಂಡಿದ್ದ ನೋಡ್ಬಿಟ್ಟೆ ಸರ್. ನನ್ನ ಫ್ರೆಂಡು ಯಾವಾಗ್ಲೂ ಜೋಕ್ ಮಾಡ್ತಾ ಇದ್ದ ಸರ್, ನೀನ್ ಮದುವೆ ಆದ್ರೆ
ನನಗೆ ಒಳ್ಳೇದು ಅನ್ನೋನು ಅದನ್ನ ನಿಜ ಮಾಡ್ಬಿಟ್ಟ ಸರ್. ಸರ್ ಒಂದು ಮಾತು ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಅವನು ಎಷ್ಟೇ ಕ್ಲೋಸ್ ಫ್ರೆಂಡ್ ಆದ್ರೂ ಮದುವೆ ಆದ್ಮೇಲೆ ಅವನ್ನ ಮನೆಗೆ ಕರ್ಕೊಂಡು ಹೋಗ್ಬೇಡಿ ಸರ್. ಕರ್ಕೊಂಡು ಹೋದ್ರೂ ನಿಮ್ ಹೆಂಡತಿಗೆ ಮಾತ್ರ ಪರಿಚಯ ಮಾಡಿಸ್ಬೇಡಿ ಸರ್. ಹೆಣ್ಣು ಒಂದು ಮಣ್ಣಿಗೆ ಈ ಪ್ರಪಂಚದಲ್ಲಿ ಆಸೆ ಪಡೆದೇ ಇರೋಂತ ಮನುಷ್ಯನೇ ಇಲ್ಲ ಸರ್. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಯಾರಿಗೆ ಬೇಕಾದ್ರೂ ದ್ರೋಹ ಮಾಡ್ತಾರೆ ಸರ್. ಸರ್ ಪ್ರೀತಿರು ಕೈ ಕೊಡ್ತು, ಸ್ನೇಹರು ಕೈ ಕೊಡ್ತು. ಮೊದ್ಲು ಇವಳನ್ನು ಸಾಯಿಸ್ಲಾ ಇಲ್ಲ ಅವನನ್ನು ಸಾಯಿಸ್ಲಾ? ಮೊದ್ಲು ಹೇಳಿ ಸರ್, ಇವಳನ್ನು ಸಾಯಿಸ್ಲಾ ಅವನನ್ನು ಸಾಯಿಸ್ಲಾ? ಲವ್ ಮೊಸರನ್ನ ಏನ್ ಗೇಟ್ ಹತ್ರ ನಿಂತ್ಕೊಂಡು ಲೈನ್ ಹೊಡಿತಾ ಇದ್ಯಾ? ನಿನ್ಗೋಸ್ಕರ ಕಾದು ಕಾದು ಊಟ ಮಾಡ್ಕೊಂಡ್ ಬಂದ್ವಿ. ನಡಿ ನೀನ್ ಊಟ ಮಾಡು, ನಾವ್ ಇನ್ನೊಂದ್ ರೌಂಡ್ ಐಸ್ ಕ್ರೀಮ್ ತಿಂತೀವಿ. ಬೇಡ ಬೇಡ, ನಂಗೆ ಹಸುವಿಲ್ಲ, ನಿಮ್ ಬಲವಂತಕ್ಕೆ ಬಂದೆ. ಊಟ ನೋಟ ಎರಡು ಸೂಪರ್ ಆಗಿದೆಯೋ ಮಗ. ಅವ್ನ್ ಬೇಡ ಅಂತದಾನೆ, ಯಾಕ್ರ ಬಲವಂತ ಮಾಡ್ತೀರಾ? ನಡ್ರ ಹೋಗೋಣ. ಓಕೆ ಬನ್ನಿ. ನಡಿಯ. ನೀ ಟೋಟಲ್ ವೇಸ್ಟ್ ಕಣ. ಊಟ ಸಕ್ಕತ್ತಾಯ್ತು, ಎಸ್ಪೆಷಲಿ ಜಾಮೂನ್ ಅಂತೂ ಸೂಪರ್ ಅಮ್ಮ. ಮದುವೆ ಏನ್ ಕಂಪೇರ್ ಮಾಡಿದ್ರೆ ಅದೇನು ಅಲ್ಲ. ಅವನ ಮಗ ಹುಡುಗಿರ್ ಕಂಡ್ರೆ ನಾಚ್ಕೋತಿದ್ದ, ಈಗ ನೋಡಿದ್ರೆ ಒಳ್ಳೆ ಸೆಕ್ಸಿ ಹುಡುಗಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದೇನ್ ಮಾಡ್ತಾರೋ ಏನೋ. ಹುಡುಗಿನ್ ನೋಡಿದ್ರೆ ಸಖತ್ ಬೋಲ್ಡ್ ಅನ್ಸುತ್ತೆ, ಅವಳೇ ಎಲ್ಲ ಕಳಿಸ್ತಾಳ ಬಿಡ. ಫ್ರೆಂಡ್ ಹೆಂಡತಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಇವನೇನು ಹೀಗಂತಾನೆ? ನೋಡಮ್ಮ, ಮದ್ವೆ ಹೆಣ್ಣನ್ ನೋಡಿ ಹುಡುಗರು, ಗಂಡನ್ ನೋಡಿ ಹುಡುಗಿರು ಕಾಮೆಂಟ್ ಮಾಡೋದು ಕಾಮನ್. ಕಾಮೆಂಟ್ ಮಾಡದೇ ಇರೋರು ಮನಸ್ಸಿನಲ್ಲೇ ಎಲ್ಲ ಇಟ್ಕೊಂಡು ಮೇಲ್ ಮಾತ್ರ ನಾವು ಡೀಸೆಂಟು ಅಂತ ತೋರ್ಸ್ಕೋತಾರೆ. ನಿನ್ನಂಥವ್ರು ಸ್ನೇಹಿತನ ಹೆಂಡತಿ ಅನ್ನೋ ಪ್ರಜ್ಞೆ ಇಲ್ದೆ ಇವ್ರು ಈ ರೀತಿ ನಡ್ಕೊಳ್ತಾ ಇರೋದು ನೋಡಿದ್ರೆ ನಾಳೆ ನನ್ನ ಹೆಂಡತಿನೂ ಇದೇ ತರ ಆಡ್ಕೋತಾರ ಏನೋ. ಆಡ್ಕೊಳ್ಳುವಂಥ ಲೋಫರ್ಸೇ ಇವರು. ಇಲ್ಲ, ನನ್ಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯನ ಇವ್ರಿಗೆ ಹೇಳ್ಬಾರ್ದು. ಮದುವೆ ಆಗೋವರೆಗೂ ಮುಚ್ಚಿಡ್ಬೇಕು. ಏನೋ ಒಬ್ನೇ ಯೋಚನೆ ಮಾಡ್ಕೊಂಡ್ ಬರ್ತಾ ಇದೀಯಾ? ಅವನ ಹೆಣ್ಣು ನೋಡ್ಕೊಂಡ್ ಬಂದಿದಾನಲ್ಲ, ಫಸ್ಟ್ ನೈಟ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅನ್ಸುತ್ತೆ. ಡೋಂಟ್ ವರಿ ಮಗ, ನಾವೆಲ್ಲ ಇದ್ದೀವಿ, ನಿನ್ಗೆ ಹೆಲ್ಪ್ ಮಾಡ್ತೀವಿ ಕಣ. ಏಯ್ ಸುಮ್ನಿರ, ಅವನ್ ಅವತ್ತೇ ಹೇಳಿಲ್ಲ ನನಗೆ ಆತರ ಜೋಕ್ಸ್ ಇಡ್ಸಲ್ಲ ಅಂತ. ಫಸ್ಟ್ ನೈಟ್ ಎಕ್ಸ್ಪೀರಿಯನ್ಸು, ಫಸ್ಟ್ ನೈಟ್ ಜೋಕ್ಸು ಎಲ್ಲ ಸಕಲ ಇರುತ್ತಮ್ಮ. ಸುಮ್ನಿರ. ಹೌದು ಪ್ರಸಾದ, ನೀನು ಹುಡುಗಿನ ನೋಡಕ್ ಹೋಗಿದ್ ವಿಷಯ ಏನಾಯ್ತು? ಅದು ಹುಡುಗಿ ಚೆನ್ನಾಗಿಲ್ಲ, ಬೇಡ ಅಂದೆ. ಇವನ್ ಬೇಕು ಅಂದಿರ್ತಾನೆ, ಅವಳೇ ಇವನ್ನ ರಿಜೆಕ್ಟ್ ಮಾಡಿರ್ತಾಳೆ ಅಲ್ವೇನಾ? ಸಾರಿ ಚಿನ್ನ, ನೀನ್ ಚೆನ್ನಾಗಿಲ್ಲ ಅಂತ ಸುಳ್ಳು ಹೇಳ್ದೆ. ಏನು ಬೇಜಾರ್ ಮಾಡ್ಕೋಬೇಡ. ಯಾಕೆ ಸುಳ್ಳು ಹೇಳಿದ್ರಿ? ನಿಜ ಹೇಳಿ ನೀನ್ ಫೋಟೋ ತೋರ್ಸಿದ್ರೆ ಅವ್ರು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾರೇನೋ ಅಂತ. ಹಾಗಾದ್ರೆ ಈ ವಿಷಯನ್ ಎಷ್ಟ್ ದಿವಸ ಅಂತ ಮುಚ್ಚಿಡ್ತೀರಾ? ಮದ್ವೆ ಆದ್ಮೇಲಾದ್ರೂ ಗೊತ್ತಾಗತ್ತಲ್ವಾ? ಅದಕ್ಕೆ ಒಂದ್ ಪ್ಲಾನ್ ಮಾಡಿದೀನಿ. ಆ ಪ್ಲಾನ್ ಏನು ಅಂತ ನಾನ್ ಹೇಳ? ಹೇಳು. ನಾವಿಬ್ರು ಮದ್ವೆ ಆಗೋದನ್ನೇ ಮುಚ್ಚಿಟ್ಬಿಡ್ತೀರಾ ಅಲ್ವಾ? ಕರೆಕ್ಟ್ ಚಿನ್ನ, ಹಾಗ್ ಮಾಡ್ಬೇಕು ಅಂತಾನೆ ನನ್ನ ಐಡಿಯಾ. ಕಳ್ಳ. ಚಿನ್ನ, ಮದ್ವೆ ಆಗೋವರೆಗೂ ನೀನ್ ಬಿಟ್ಟಿರೋಕೆ ಬೋರ್ ಆಗುತ್ತೆ. ಕಣ್ ಮುಚ್ಕೊಂಡು ಡ್ಯುಯೆಟ್ ಹಾಡಿ. ಇಲ್ಲ, ಔಟ್ಡೋರ್ ನಲ್ಲಿ. ಗೆಳೆಯರೆ, ನನ್ನ ಪುಟ್ಟ ಹೃದಯವನ್ನು ಚಿತ್ರ ಎಂಬ ನನ್ನ ಗೆಳತಿಗೆ ಧಾರೆ ಎರೆದು ಅವಳ ಪುಟ್ಟ ಹೃದಯವನ್ನು ನಾನು ಧಾರೆ ಎರೆಸಿಕೊಳ್ಳುವ ಮದುವೆ ಎಂಬ ಸಂಭ್ರಮಕ್ಕೆ ಎಲ್ಲ ಸಹೃದಯಗಳ ಆಗಮನ ಮತ್ತು ಹಾರೈಕೆಯನ್ನು ಕೋರುತ್ತೇನೆ. ನಿಮ್ಮ ಗೆಳೆಯ ಪ್ರಸಾದ್. ಏನಿದು ಇನ್ವಿಟೇಷನ್? ಅದು ಅದು ನಮ್ಮ ಆಫೀಸ್ದು. ಏಯ್ ಅಲ್ಲೋಡು, ನಡು ರಸ್ತೆ ನಿಂತ್ಕೊಂಡು ಆತರ ಸ್ಮೈಲ್ ಮಾಡ್ತಾ ಚಾಕೋಬಾರ್ ತಿಂತಾ ಇದ್ದಾಳೆ ಅಂದ್ರೆ ಏನರ್ಥ? 53% ಕೇಸ್ ಅಂತ ಅರ್ಥ. ಮತ್ತಿನ್ನೇನಕ್ಕೆ ವೈಟಿಂಗು? ಎಗ್ರು ಮತ್ತೆ ಕಂಪ್ನಿ ಕೊಡ್ತೀಯಾ? ನಾನ್ ಬಂದ್ರೆ ನಿನಗೆ ಸಿಗೋದು ಸಿಗಲ್ಲ. ಹೋಗು ಹೋಗು. ಬಾಯ್. ಚಿಂಪಾಂಜಿ ನನ್ ಮಗ ಈಗ್ಲೇ ಸಿಗ್ಬೇಕಾ? ಸತ್ಯ, ಇವನ್ ಜೊಲ್ಸೋ ಬುದ್ಧಿ ಇವತ್ ನನಗೆ ಉಪಯೋಗಕ್ಕೆ ಬಂತು.
ಚಾಕೋಬಾರ್ ಚೆನ್ನಾಗಿಲ್ಲ, ಬೇರೆ ಕೊಡ್ತೀಯಾ? ಕಮಾನ್. ಮನೆ ನಿಮ್ಗೆ ಹಿಡಿಸ್ತಾ? ಖಂಡಿತ ಹಿಡಿಸ್ತು. ತಗೊಳ್ಳಿ ಟೋಕನ್ ಅಡ್ವಾನ್ಸ್. ಮನೆಗೆ ಬರೋ ದಿವಸ ಪೂರ್ತಿ ಹಣ ಕೊಡ್ತೀನಿ. ಥ್ಯಾಂಕ್ ಯು. ಲೋ ಪ್ರಸಾದ್, ಇಷ್ಟೊತ್ತು ಟಾಯ್ಲೆಟಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ಬಾರೋ ಬೇಗ. ನೆಮ್ಮದಿಯಾಗಿ ನೀನು ನೋಡೋಣ ಅಂದ್ರೂ ಬಿಡಲ್ಲ. ಈ ಟಾಯ್ಲೆಟ್ ಲವ್ ಇನ್ನು ಎಷ್ಟ್ ದಿನ ಡಿಯರ್? ಇದೇ ಕೊನೆ ಡಾರ್ಲಿಂಗ್. ಇನ್ ಸ್ವಲ್ಪ ಹೊತ್ತಿನಲ್ಲೇ ನಮಗ್ ಸ್ವಾತಂತ್ರ್ಯ ಸಿಗುತ್ತೆ. ನಿಮ್ ಫ್ರೆಂಡ್ಸ್ ಕೊಡೋ ಸ್ವಾತಂತ್ರ್ಯನ ಇಲ್ಲ ನೀವಾಗೆ ಕೇಳಿ ಪಡೆಯೋ ಸ್ವಾತಂತ್ರ್ಯನ? ನಾನೇ ಕೇಳಿ ಪಡ್ಕೊಳ್ಳೋ ಸ್ವಾತಂತ್ರ್ಯ. ಹೇಗೆ? ಜಸ್ಟ್ ವೇಟ್ ಅಂಡ್ ಸೀ ಡಿಯರ್. ನನ್ ಮಗನೇ ಬೇಗ ಬಾರೋ. ಹುಡುಗಿನ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ ಬಂದಾಗಿಂದ ಇವನ್ ಆಕ್ಟಿವಿಟೀಸೇ ಬದಲಾಗ್ಬಿಟ್ಟಿದೆ ನೋಡು. ಮದುವೆ ಆದ್ಮೇಲೂ ನೀನೇನಾದ್ರೂ ಇಷ್ಟಿಷ್ಟು ಟಾಯ್ಲೆಟಲ್ಲಿ ಕಳೆದೆ ಅಂತಂದ್ರೆ ನೀನ್ ಹೆಂಡತಿ ಗತಿ ಅಷ್ಟೇ ಹೇಳಿದೀನಿ ನೋಡು. ಅವಸರ ಆದಾಗ ಟಾಯ್ಲೆಟ್ಗೆ ಹೋಗಂಗಿಲ್ಲ ಈ ಮನೇಲಿ. ಹೋಗ್ಲಿ ಬಿಡಮ್ಮ, ಅದಕ್ಕೆ ಯಾಕೆ ಅವನಿಗೆ ಬೈತೀಯಾ? ನೋಡ, ಅವ್ನ್ ಟಾಯ್ಲೆಟ್ ಅಲ್ಲಿ ಜಾಸ್ತಿ ಓದಿದ್ದಷ್ಟು ನಮಗೆ ಅಡ್ವಾಂಟೇಜ್ ಅಲ್ವಾ?